ಎಲ್ಲರಿಗೂ ತರಗತಿಗೆ ಸ್ವಾಗತ. ಇಂದು ಏನಂದ್ರೆ ನಾವು ಸಂವಿಧಾನ ರಿಲೇಟೆಡ್ ಭಾಗ 21ರಲ್ಲಿ ಏನಂದ್ರೆ ಕೆಲವೊಂದಿಷ್ಟು ಏನಂತಂದ್ರೆ ರಾಜ್ಯಗಳಿಗೆ ವಿಶೇಷ ಸವಲತ್ತುಗಳನ್ನು ನೀಡಿರುತ್ತಾರೆ. ವಿಶೇಷ ಸವಲತ್ತುಗಳನ್ನು ನೀಡಿರುತ್ತಾರೆ. ಇದೇನಂದ್ರೆ ಪ್ರತಿಯೊಂದು ಎಕ್ಸಾಮ್ದೊಳಗೆ ಏನಂತಂದ್ರೆ ಈ 12 ರಾಜ್ಯಗಳು ಏನಂತಂದ್ರೆ ವಿಶೇಷ ಸವಲತ್ತುಗಳನ್ನು ನೀಡಿರ್ತಾರೆ. ಈ ಪ್ರತಿಯೊಂದು ರಾಜ್ಯದ ರಿಲೇಟೆಡ್ ಏನಂತಂದ್ರೆ ಈ ಒಂದು 4 ಅಥವಾ 5 ಆರ್ಟಿಕಲನ್ನು ಕೇಳ್ಬೋದು. ಅದರಾಗ ನೋಡ್ರಿ ಏನಂತಂದ್ರೆ ವಿಧಿಗಳೇನಂತಂದ್ರೆ ನಿಬಂಧನೆಗಳಿರೋ 371 ಇದರಿಂದ 371J ಇದ್ರಾಗ ಏನಂತಂದ್ರೆ ಇಲ್ಲಿ ಆರ್ಟಿಕಲ್ ಬರೋದು 369ರಿಂದ 391 ತನಕ ಬರ್ತಾರೆ. ಭಾಗ 21 ಏನಂತಂದ್ರೆ 369ರಿಂದ 391 ತನಕ ಬರ್ತಾವೆ. ಆದರೆ ನಮಗೆ ಇಂಪಾರ್ಟೆನ್ಸ್ ಇರೋದೇನಂತಂದ್ರೆ ಎಕ್ಸಾಮ್ ರಿಲೇಟೆಡ್ ಕೇಳೋ ಕ್ವಶನ್ ಏನಂತಂದ್ರೆ 371ರಿಂದ 371J ಮಾತ್ರ ಏನಂದ್ರೆ ಅತಿ ಹೆಚ್ಚು ಮುಖ್ಯವಾಗಿವೆ. ಅದ್ರಾಗ ನೋಡ್ರಿ ಏನಂತಂದ್ರೆ 371 ಇದು ನೋಡ್ರಿ ಏನಂತಂದ್ರೆ ಮಹಾರಾಷ್ಟ್ರ ಮತ್ತು ಏನಂತಂದ್ರೆ ಗುಜರಾತ್ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಕೆಲವೊಂದಿಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ವಿದರ್ಭ, ಮರಾಠವಾಡ, ಸೌರಾಷ್ಟ್ರ ಮುಂತಾದ ಪ್ರದೇಶಗಳಿಗೆ ಅಭಿವೃದ್ಧಿಗಾಗಿ ಏನಂತಂದ್ರೆ ಪ್ರತ್ಯೇಕವಾದ ಅಭಿವೃದ್ಧಿ ಮಂಡಳಿಗಳನ್ನು ಸ್ಥಾಪಿಸಲಾಗಿದೆ. ನೋಡ್ರಿ ಹೌದಲ್ಲ, ಇಲ್ಲಿ ಅಂದರೆ ಪ್ರತ್ಯೇಕವಾದ ಅಭಿವೃದ್ಧಿ ಮಂಡಳಿಗಳನ್ನು ಸ್ಥಾಪಿಸಲಾಗಿದೆ. ಯಾವ ಪ್ರಕಾರ? 371 ಆರ್ಟಿಕಲ್ ಪ್ರಕಾರ. ನಿಮ್ಗೆ ಕೇಳ್ಬೋದು 371 ಆರ್ಟಿಕಲ್ ಯಾವ ಒಂದು ರಾಜ್ಯಗಳಿಗೆ ವಿಶೇಷ ನಿಬಂಧನೆ ನೀಡಿದೆ? ಮಹಾರಾಷ್ಟ್ರ ಮತ್ತು ಗುಜರಾತ್. ನೆಕ್ಸ್ಟ್ ನೋಡ್ರಿ, ಇದ್ರಾಗ ಅಂದ್ರೆ ಸಬ್ ಡಿವಿಷನ್ A2 ಏನಂದ್ರೆ ಜೇತನ ಬರ್ತಾವೆ. ಏದಿಂದ ಏನಂದ್ರೆ ಜೇತನ. ಏನು ನೋಡ್ರಿ ಏನಂತಂದ್ರೆ ಎದಕ್ಕೆ ಸಂಬಂಧಪಟ್ಟಂತಂದ್ರೆ ನಾಗಾಲ್ಯಾಂಡ್. ಏನಂದ್ರೆ ನಾಗಾಲ್ಯಾಂಡ್ ಇದು ನೋಡ್ರಿ ನಾಗಾ ಜನರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಿಗೆ ಸಂಬಂಧಪಟ್ಟಂಗೆ ಸಂಸತ್ತಿನ ಕಾನೂನುಗಳು ರಕ್ಷಣೆಯನ್ನು ನೀಡುತ್ತವೆ. ಹೌದು, ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಂಗೆ 371A ಬರ್ತಾರೆ. 371B ನೋಡ್ರಿ ಅಸ್ಸಾಂ. ಬಿ ಅಂದ್ರೆ ಅಸ್ಸಾಂ ನೋಡ್ರಿ ಯಾವಾಗ ಬರುತ್ತೆ ಅಂತಂದ್ರೆ ಅಲ್ಲಿನ ರಾಜ್ಯದಲ್ಲಿರುವ ಬುಡಕಟ್ಟು ಪ್ರದೇಶಗಳ ಆಡಳಿತಾತ್ಮಕವಾಗಿ ವಿಶೇಷ ಸಮಿತಿಗಳನ್ನು ರಚನೆ ಮಾಡಿಕೊಡೋಕೆ ಅನುವು ಮಾಡಿಕೊಟ್ಟಿದ್ರು. ಅವಾಗ 371B. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ 371C. 371C ನೋಡ್ರಿ ಏನಂತಂದ್ರೆ ಮಣಿಪುರ. ಅದರ ಮಣಿಪುರ ರಾಜ್ಯಕ್ಕೆ ಏನಂದ್ರೆ ಬುಡಕಟ್ಟು ಪ್ರದೇಶಗಳ ಆಡಳಿತಾತ್ಮಕ ವಿಶೇಷ ಸಮಿತಿಗಳನ್ನು ರಚಿಸಲು. ಇದು ಅಸ್ಸಾಂ ಮತ್ತು ಮಣಿಪುರ ಸೇಮ್ ಯಾವ್ದು ನೋಡ್ರಿ ಏನಂತಂದ್ರೆ ಅಲ್ಲಿನೂ ಆಡಳಿತಾತ್ಮಕವಾಗಿ ವಿಶೇಷ ಸಮಿತಿಗಳನ್ನು ರಚನೆ ಮಾಡಿಕೊಳ್ಳೋಕೆ ಅವಕಾಶ ಕೊಟ್ಟಿದೆ. ಸೇಮ್ ಮಣಿಪುರದಲ್ಲಿ ಸಹ ಏನಂತಂದ್ರೆ ಬುಡಕಟ್ಟು ಪ್ರದೇಶಗಳಿಗೆ ಆಡಳಿತಾತ್ಮಕವಾಗಿ ವಿಶೇಷ ಸಮಿತಿಗಳನ್ನು ರಚಿಸಲು ಏನಂತಂದ್ರೆ ಅವಕಾಶ ಮಾಡಿಕೊಟ್ಟಿದೆ. ಬಿ ಅಂದರೆ ಅಸ್ಸಾಮು, ಸಿ ಅಂದರೆ ಮಣಿಪುರ. ನೆಕ್ಸ್ಟ್ ನೋಡ್ರಿ 371D. ಇದು ಆಂಧ್ರ ಅಥವಾ ತೆಲಂಗಾಣಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸ್ಥಳೀಯರಿಗೆ ಅಂದ್ರೆ ಸಮಾನ ಅವಕಾಶಗಳನ್ನು ನೀಡೋಕ್ಕೆ ಅಂದ್ರೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಸಂವಿಧಾನದಲ್ಲಿ. ಇದಕ್ಕೆ ರಿಲೇಟೆಡ್ 371E ನೋಡ್ರಿ ಏನಂತಂದ್ರೆ ಸೇಮ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಗೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಡಿ ಮತ್ತು ಇ ನೋಡ್ರಿ ಅದಕ್ಕೆ ಸಂಬಂಧಪಟ್ಟ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸಂಬಂಧಪಟ್ಟಂಗೆ ಶಿಕ್ಷಣ ಮತ್ತು ಏನಂತಂದ್ರೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸಂಬಂಧಪಟ್ಟಂಗೆ ವಿಶೇಷ ಸವಲತ್ತುಗಳನ್ನು ನೀಡಿದೆ. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ ಈಗ ಎಫ್ ನೋಡ್ರಿ 371F ಅಂದ್ರೆ ಸಿಕ್ಕಿಂ ನೋಡ್ರಿ. ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಹಳೆಯ ಕಾನೂನುಗಳನ್ನು ರಕ್ಷಿಸಲು ಮತ್ತು ಅಲ್ಲಿನ ಜನರ ಹಿತಾಸಕ್ತಿಯನ್ನು ಕಾಪಾಡಲು ಸಂಸತ್ ಏನು ಮಾಡಿದೆ? ವಿಶೇಷ ಅಧಿಕಾರವನ್ನು ನೀಡಿದರು. ನೋಡ್ರಿ ಹಳೆಯ ಕಾನೂನುಗಳನ್ನು ಮತ್ತು ಏನಂದ್ರೆ ಅಲ್ಲಿನ ಜನರ ಹಿತಾಸಕ್ತಿಯನ್ನು ಕಾಪಾಡಲು ಸಿಕ್ಕಿಂ ರಾಜ್ಯಕ್ಕೆ 371F ಮುಖಾಂತರ ಕೆಲವೊಂದಿಷ್ಟು ಅಧಿಕಾರವನ್ನು ನೀಡಲಾಗಿದೆ. ನೆಕ್ಸ್ಟ್ ನೋಡ್ರಿ 371G. ಇದು ಮಿಜೋರಾಂ ರಾಜ್ಯಕ್ಕೆ ನೋಡ್ರಿ, ಅರುಣಾಚಲ ಪ್ರದೇಶ ಅಲ್ಲ. ಮಿಜೋರಾಂ ರಾಜ್ಯಕ್ಕೆ ಅಂದರೆ ಧಾರ್ಮಿಕ ಸಾಮಾಜಿಕ ಆಚರಣೆಗಳ ಬಗ್ಗೆ ಮತ್ತು ಭೂ ಮಾಲೀಕತ್ವದ ವಿಷಯಗಳಲ್ಲಿ ಅಂದರೆ ಸ್ಥಳೀಯರಿಗೆ ವಿಶೇಷ ರಕ್ಷಣೆಯನ್ನು ನೀಡಲಾಗಿದೆ. ಅಲ್ಲಿನ ಆಚರಣೆಗಳ ಬಗ್ಗೆ ಹೌದಲ್ಲ, ಮತ್ತಂದ್ರೆ ಭೂ ಮಾಲೀಕತ್ವದ ಬಗ್ಗೆ ಅಂತಂದ್ರೆ ಕೆಲವೊಂದಿಷ್ಟು ರಕ್ಷಣೆಯನ್ನು ನೀಡಲಾಗಿದೆ. ಯಾವುದಕ್ಕೂ Mizoram. G ಅಂದ್ರೆ ಮಿಜೋರಾಂ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ 371H. ಸೇಮ್ ಏನಂತಂದ್ರೆ ಇಲ್ಲಿ 371H ನೋಡ್ರಿ ಏನಂತಂದ್ರೆ ಇಲ್ಲ ಅದಲ್ಲ ಅರುಣಾಚಲ್ ಪ್ರದೇಶ್. H ಅಂದ್ರೆ ಅರುಣಾಚಲ್ ಪ್ರದೇಶ್. ಈ ಸೇಮೇ ಸಾಮಾಜಿಕವಾಗಿ ಮತ್ತು ಭೂ ಮಾಲೀಕತ್ವ ವಿಷಯದಲ್ಲಿ ಏನಂತಂದ್ರೆ ಸ್ಥಳೀಯರಿಗೆ ಏನಂದ್ರೆ ವಿಶೇಷ ರಕ್ಷಣೆಯನ್ನು ನೀಡ್ತಾರೆ. ನೆಕ್ಸ್ಟ್ ನೋಡ್ರಿ ಅಂದ್ರೆ ಗೋವಾ 371I ಅಂತ ಹೇಳ್ರಿ. I ಅಂದ್ರೆ ಗೋವಾ ನೋಡ್ರಿ ಹೌದಲ್ರಿ. ಅಲೋ I ಅಂತ ಕರಿತಾರಲ್ರಿ. I ಕರೆಯೋದು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಇಂಗ್ಲೀಷ್ ವರ್ಡ್ ಬಂತಂದು ನೋಡ್ರಿ ಏನಂತಂದ್ರೆ I ಅಂದ್ರೆ ಗೋವಾ. ಎಲ್ಲಿರ್ಬೇಕಾಡ್ರಿ I ಅಂದ್ರೆ ಗೋವಾದಾಗ ಇರ್ಬೇಕು ನೋಡ್ರಿ ನೀವು. ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆಗೆ ಸಂಬಂಧಪಟ್ಟಂಗೆ ವಿಶೇಷ ನಿಬಂಧನೆಗಳನ್ನು ನೀಡಿದರು. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಕಮ್ಮಿ ಆದರೆ ಮತ್ತು MLAಗಳನ್ನು ಕಡಿಮೆ ಇದ್ದಾರೆ. ಆದ್ದರಿಂದ ಏನಂತಂದ್ರೆ ಅವ್ರಿಗೆ ಏನಂತಂದ್ರೆ ಈ ಸಭೆ 371I ಮುಖಾಂತರ ಏನಂತಂದ್ರೆ ಕೆಲವೊಂದಿಷ್ಟು ವಿಶೇಷ ನಿಬಂಧನೆಗಳು ಸಹ ನೀಡಿದ್ದಾರೆ. ನೆಕ್ಸ್ಟ್ ನೋಡ್ರಿ 371J. ಇದು ನೋಡ್ರಿ ಯಾರಿಗೆ ಅಂತಂದ್ರೆ ನಮ್ಮ ಕರ್ನಾಟಕ ಅಂದರೆ ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏನಂತಂದ್ರೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಮತ್ತು ಆ ಭಾಗದ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸಲಾಗಿದೆ. ಈ ನಂಬರ್ ಏನಂತಂದ್ರೆ KKRDB ಅದಲ್ಲ, KKRDB ಮಂಡಳಿಯನ್ನು ಸಹ ಅಂತಂದ್ರೆ ಈ 371J ಅಡಿಯಲ್ಲಿ ಅಂದರೆ ಸ್ಥಾಪನೆ ಮಾಡಲಾಗಿದೆ. ಹೌದಾ? ಇಲ್ಲಿಗೆ ತರಗತಿಯನ್ನು ಮುಗಿಸೋಣ.